ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನಾಗರಾಜು. ಊರು? ರಾಗ್ಲಹಳ್ಳಿ. ಓಕೆ. ದಾಳಿಂಬೆ ದಾಳಿಂಬೆ ಬಿಟ್ಟಿದ್ದೀವಿ ಸರ್ ಈ ತಡಿ ಬೆಳೆಗೆ. ಏನು ಅನಿಸ್ತಿದೆ? ಚೆನ್ನಾಗೈತೆ ಸರ್ ಈ ಸತಿ. ಓಕೆ. ಎಷ್ಟು ವರ್ಷದಿಂದ ನೀವು ಬೆಳೆ ಬೆಳೀತಾರೆ ದಾಳಿಂಬೆ? ನಾವೊಂದು 15 ವರ್ಷದಿಂದ ಬೆಳಿತಿದ್ವಿ ಸರ್. ಮುಂಚೆಲೆ ಅವಾಗೆಲ್ಲ ಬಿಟ್ಟು ಡೈ ಬ್ಯಾಕ್ ಬರೋದು ಅವೆಲ್ಲ ಒಣಗೋದ್ವು. ಅವನ್ ಬಿಟ್ಟು ಈಗ ಹೋದ ವರ್ಷದಿಂದ ಹೊಸದಾಗಿ ಗಿಡ ಇಕ್ಕಿ ಬೆಳೆದಿರೋದು. ಹೋದ ವರ್ಷದಿಂದ ಹೊಸ ಕಂಪ್ನಿ ಉತ್ಪನ್ನನ ಯೂಸ್ ಮಾಡಿದ್ರಿ. ಯಾವ ಕಂಪ್ನಿ ಉತ್ಪನ್ನ ಜಾಸ್ತಿ ಯೂಸ್ ಮಾಡಿದ್ರೆ? ಲಿಯೋನ್ ಕಂಪ್ನಿ. ಈ ತೋಟದಲ್ಲಿ ಟೋಟಲ್ 1100 ಗಿಡ ಇದಾವೆ. ಟೋಟಲು ಎಲ್ಲ ಗಿಡದಲ್ಲೂ ಫಸಲಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಫಸಲು ಕಟ್ಟಿದೆ ಮತ್ತು ಗಿಡನೂ ಚೆನ್ನಾಗಿದೆ, ಹೆಲ್ದಿಯಾಗಿ ಕಾಯಿನೂ ಚೆನ್ನಾಗಿ ಸೈಜ್ ಬಂದಿದೆ ಮೇಯ್ನಾಗಿ. ಸೊ ಹಂಗಾಗಿ ಈ ವರ್ಷ ಒಳ್ಳೆ ಉತ್ತಮ ಬೆಳೆ ತಗೊಂಡಿದ್ದಾರೆ ಅವರು. ಎಲ್ಲ ಲಿಯೋನ್ ಕಂಪ್ನಿಯ ನಮ್ಮ ಮಾರ್ಗದರ್ಶನದಿಂದ ಮಾಡಿರುವಂಥ ಒಂದು ತೋಟ ಇದು. ಅವರು ಖುಷಿಯಾಗಿದ್ದಾರೆ. ಲಿಯೋನ್ ಕಂಪ್ನಿಯಿಂದ ನಿಮ್ಗೆ ಯಾವ ಥರ ಕನ್ಸಲ್ಟೆನ್ಸಿ ಕೊಟ್ಟರು, ಯಾವ ಥರ ಮಾಹಿತಿ ಕೊಟ್ಟರು ನಿಮಗೆ? ಡಾಕ್ಟ್ರು ಬರೋರು ಈ ತರ ಹಿಂಗೈತಪ್ಪ, ಈ ಔಷಧಿ ಹೊಡಿ, ಈ ಔಷಧಿ ಹೊಡಿ, ಈ ಗೊಬ್ಬರ ಬಿಡು. ಈ ಗೊಬ್ಬರ ಬಿಟ್ಟಾಗಿಂದ PSP 040 5234 ಅವೆಲ್ಲ ಬಿಟ್ಟಾಗೆಲ್ಲ ಸೈಜ್ ಬಂದಿರೋದು. ಓಕೆ ಓಕೆ. ಎಲ್ಲ 9 ಎಲ್ಲೂ ಇಲ್ಲ. ಹೌದು ಹೌದು. ಬ್ಲೈಟ್ 9 ಹೆಂಗೋ ಅವರು ಡಾಕ್ಟರ್ ಹೇಳಿರೋದಕ್ಕೆ ಬ್ಲೈಟ್ 9 ಎಲ್ಲೂ ಕಂಡಿಲ್ಲ. ಓಕೆ ಓಕೆ ಓಕೆ. ನೋಡಿ ಇಲ್ಲಿ ಅಲ್ಲಿವರೆಗೂ ಇದೆ ನೋಡಿ ತೋಟ, ಅಲ್ಲಿವರೆಗೂ ಇದೆ. ಎಲ್ಲೂ ಕೂಡ ಒಂದು ಗಿಡನೂ ಕೂಡ ಬ್ಲೈಟ್ ಆಗಲಿ ಅಥವಾ ವಿಲ್ಟ್ ಆಗಲಿ ಎಲ್ಲೂ ಕಂಡಿಲ್ಲ. ಇದೊಂದು ಅವ್ರ ಖುಷಿ ವಿಚಾರ. ಸೊ ಎಲ್ಲ ರೈತರು ಕೂಡ ಎಸ್ಪೆಷಲಿ ದಾಳಿಂಬೆ ಬೆಳೆಗಾರರು ನಮ್ಮ ಕಂಪನಿಯ ಉತ್ಪನ್ನಗಳನ್ನ ಯೂಸ್ ಮಾಡಿ. ಲಿಯೋನ್ ಕಂಪನಿಯ ಉತ್ಪನ್ನಗಳು ತುಂಬ ಶ್ರೇಷ್ಠ ಮಟ್ಟದಲ್ಲಿದ್ದಾವೆ. ನಿಮ್ಗೆ ಎಲ್ಲ ರೀತಿಯಾದಂತಹ ಅಂದರೆ ರೋಗ ನಿರ್ವಹಣೆ ಮತ್ತು ಗೊಬ್ಬರದ ಅಂದರೆ ನೋಡಿ ಇಲ್ಲಿ ಈ ಒಂದು ದಾಳಿಂಬೆ ಬೆಳೆ ಈ ಒಂದು ತೋಟದಲ್ಲಿ ನಿಮಗೆ ಲೈವ್ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಾಯಿ ಹಿಡಿದಿದೆ, ಕಾಯಿ ಸಿಟ್ಟಾಗಿದೆ ಮತ್ತು ಯಾವ ರೀತಿ ನೋಡಿ ಶೈನಿಂಗ್ ಆಗಿರ್ಬೋದು, ಸೈಜ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ ಹಂಗಾಗಿ ಕ್ಲಾರಿಟಿ ನಿಮ್ಗೆ ಕಮ್ಮಿ ಅನಿಸ್ಬೋದು. ಬಟ್ ನೋಡಿ ಇವಾಗ ತುಂಬ ಖುಷಿಯಲ್ಲಿದ್ದಾರೆ ರೈತರು. ಯಾಕೆಂದರೆ ಅಷ್ಟು ಚೆನ್ನಾಗಿ ಬೆಳೆ, ಅಲ್ಟಿಮೇಟಾಗಿ ಬೆಳೆ ಒಂದು ಚೆನ್ನಾಗಾದರೆ ಎಲ್ಲ ರೈತರು ಕೂಡ ಖುಷಿಯಾಗಿರ್ತಾರೆ. ರೈತರು ಸಂತೋಷವಾಗಿದ್ದರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ.